ಹಾಯ್, ಸೊ ವೆಲ್ಕಮ್ ಟು ಮೈ ನ್ಯೂ ವೀಡಿಯೋ ಗೈಸ್. ಸೊ ಇವತ್ತಿನ ವೀಡಿಯೋ ಬಂದುಬಿಟ್ಟು ನಿಮಗೆ ಗೊತ್ತಿರ್ಬೋದು, ಒಂದು ಗೌರ್ಮೆಂಟ್ ಜಾಬ್ ಬಂದ್ಬಿಟ್ಟು ಇವಾಗ ಸುಮಾರು ಲಿಮಿಟೇಷನ್ಸ್ ಇದೆ. ಸೊ ಅದಕ್ಕೋಸ್ಕರ ಇವತ್ತು ಬಂದ್ಬಿಟ್ಟು ಒಂದು RCF ಜಾಬ್ ಬಂದ್ಬಿಟ್ಟು ಲಿಮಿಟೇಷನ್ಸ್ ಬಿಟ್ಟಿದ್ದಾರೆ. ಸೊ ಅದಕ್ಕೋಸ್ಕರ ಈ ವಿಡಿಯೋ ಮಾಡ್ತಾ ಇರೋದು. ಸೊ ಇದೇ ಥರ ನಿಮಗಿದೆ ಗೌರ್ಮೆಂಟ್ ಡಾಕ್ಯುಮೆಂಟ್ಸ್ ಮತ್ತು ಗೌರ್ಮೆಂಟ್ ಡಾಕ್ಯುಮೆಂಟ್ಸ್ ಇಟ್ಕೊಂಡು ಯಾವ ರೀತಿ ಗೌರ್ಮೆಂಟ್ ಜಾಬ್ಗೆ ಅಪ್ಲೈ ಮಾಡೋದು ಮತ್ತು ಈ ಥರ ಸುಮಾರು ವೀಡಿಯೋಗಳು ನಿಮಗೆ ಬರ್ತಾನೆ ಇರುತ್ತೆ. ಸೊ ಅದಕ್ಕೋಸ್ಕರ ಆದಷ್ಟು ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ನಿಮಗೆ ಹಲವಾರು ಇನ್ಫಾರ್ಮೇಷನ್ಗಳು ಈ ವಿಡಿಯೋದಲ್ಲಿ ಸಿಗುತ್ತೆ ಫ್ರೆಂಡ್. ಓಕೆ, ಮೊದಲನೇ ಬಂದ್ಬಿಟ್ಟು RCF ಆಪ್ರೇಟರ್ ಟ್ರೈನಿಂಗ್ ಹುದ್ದೆಗೆ ನೇಮಕಾತಿ ಬಿಟ್ಟಿದ್ದಾರೆ. ಇದು ಟ್ರೈನಿಂಗ್ ಪೀರಿಯಡ್ ಆಫ್ ಜಾಬ್ ಅಂತಲೇ ಹೇಳ್ಬೋದು. ಇದಕ್ಕೆ ಇನ್ಸೆಂಟಿವ್ ಅಂತ ಸ್ವಲ್ಪ ಅಮೌಂಟ್ ಕೂಡ ಸಿಗ್ತಾ ಇದೆ. ಸೊ ಅದು ಬಂದ್ಬಿಟ್ಟು ಅಲ್ಲೇ ವೆಬ್ಸೈಟ್ ಕಾಣಿಸ್ತಿದೆ ನೋಡಿ ನಿಮಗೆ ಜಾಲತಾಣದಲ್ಲಿ. IBPS ಇದರಲ್ಲಿ ನೀವು ಅಪ್ಲೈ ಮಾಡ್ಬೋದಾಗಿರುತ್ತೆ. IBPS ಅನ್ನೋ ಒಂದು ವೆಬ್ಸೈಟಲ್ಲಿ ನೀವು ಈ ಜಾಬ್ಗೆ ನೀವು ಅಪ್ಲೈ ಮಾಡ್ಬೋದಾಗಿರುತ್ತೆ. ಓಕೆ, ಈ ಜಾಬ್ಗೆ ಏನೇನು ಅರ್ಹತೆ ಇರಬೇಕು ಅಂದರೆ ಅವರು ಎಲ್ಲ ಶಾಸ್ತ್ರ ಬಂದ್ಬಿಟ್ಟು ನಾರ್ಮಲಾಗಿ ಗ್ರ್ಯಾಜುಯೇಷನ್ ಕಂಪ್ಲೀಟ್ ಆಗಿರಬೇಕಾಗಿರುತ್ತೆ. ಇಲ್ಲಾಂದರೆ ಆಯ್ಕೆ ಪ್ರಕಾರ ಅವ್ರು ಏನಂದರೆ ಗ್ರ್ಯಾಜುಯೇಷನ್ ಪೋಸ್ಟ್ ಗ್ರ್ಯಾಜುಯೇಷನ್ ಮುಖಾಂತರನೇ ಅಪ್ಲೈ ಮಾಡೋದಾಗಿರುತ್ತೆ. ಏಜ್ ಮಿತಿ ಬಂದ್ಬಿಟ್ಟು 18ರಿಂದ 35 ಆಗಿರ್ಬೋದು. ಇದು ಏಜ್ ಲಿಮಿಟ್ ಆಗಿರುತ್ತೆ. ಸೊ ನೋಡಿ, ಈ ಥರ ಯಾವ್ಯಾವ ಕ್ಯಾಟಗರಿಗೆ ಎಷ್ಟೆಷ್ಟು ಸೀಮಿತ ಇದೆ ಅನ್ನೋದನ್ನ ಈ ಚಾರ್ಟ್ನಲ್ಲಿ ಅವರು ಶೋ ಮಾಡಿದ್ದಾರೆ. ಓಕೆ, ಈ PDF-ನಲ್ಲಿ ನಾನು ಹಲವಾರು ಡೀಟೇಲ್ಸ್ನ ನಿಮ್ಗೆ ಇನ್ಫಾರ್ಮ್ ಮಾಡೋದಕ್ಕೋಸ್ಕರನೇ ಈ PDF-ನ ಶೋ ಮಾಡ್ತಾಯಿದ್ದೀನಿ. ಸೊ ಅದರಲ್ಲಿ ನೋಡಿ ಎಷ್ಟು ಅಮೌಂಟು ಕ್ರೋರ್ಸ್ ಬಂದ್ಬಿಟ್ಟು ಇದಕ್ಕೆ ವೆಚ್ಚ ಬಂದ್ಬಿಟ್ಟು ಅವ್ರು ಖರ್ಚು ಮಾಡಿದ್ದಾರೆ ಮತ್ತು ಈ ಮ್ಯಾನುಫ್ಯಾಕ್ಚರಿಂಗ್ಗೆ ಏನೇನು ಸವಲತ್ತು ಕೂಡ ಕೊಡ್ತಾಯಿದ್ದಾರೆ ಮತ್ತು ಯಾರ್ಯಾರಿಗೆ ಈ ಡೀಟೇಲ್ಸ್ ಬಂದ್ಬಿಟ್ಟು ಫುಲ್ಲು ಎಲಿಜಿಬಿಲಿಟಿ ಇರುತ್ತೆ. ಸೊ ಅದನ್ನೆಲ್ಲ ಬಂದ್ಬಿಟ್ಟು ಈ PDF-ಅಲ್ಲಿ ಇನ್ಫಾರ್ಮ್ ಮಾಡಿದ್ದಾರೆ ಗೈಸ್. ಓಕೆ ನೋಡಿ, ಇದು ಸುಮಾರು ಒಂದು 20 ಶೀಟ್ಸ್ ಇದೆ. ಸೊ ಅದರಲ್ಲಿ ಎಲ್ಲ ಕೂಡ ಮ್ಯಾಂಡೇಟ್ರಿ ಅಲ್ಲ. ಸೊ ಕೆಲವೊಂದು ಕೂಡ ನನಗೆ ಮ್ಯಾಂಡೇಟ್ರಿ ಅನಿಸಿತ್ತು. ಸೊ ಅದನ್ನು ಮಾತ್ರ ನಾನು ಡೀಟೇಲ್ಸಲ್ಲಿ ಇಲ್ಲಿ ಫಿಲ್ ಮಾಡಿದ್ದೀನಿ. ಓಕೆ, ನೆಕ್ಸ್ಟ್ ಬಂದ್ಬಿಟ್ಟು ಯಾವ ರೀತಿ ಅಪ್ಲೈ ಮಾಡೋದು ಅನ್ನೋದು ಕೂಡ ಚೆಕ್ ಮಾಡೋಣ ಫ್ರೆಂಡ್ಸ್. ಓಕೆ, ನೆಕ್ಸ್ಟ್ ಬಂದ್ಬಿಟ್ಟು ಅಪ್ಲೈ ನೌ ಅಂತ ಏನಿದೆ ಅದ್ರ ಮೇಲೆ ಕ್ಲಿಕ್ ಮಾಡಿ. ಅಪ್ಲೈ ನೌ ಅದ್ರ ಮೇಲೆ ನೀವೇನು ಕ್ಲಿಕ್ ಮಾಡ್ತೀರಾ, ನೆಕ್ಸ್ಟ್ ಬಂದ್ಬಿಟ್ಟು ಅಲ್ಲಿ ನೀವು ಕ್ಲಿಕ್ ಆನ್ ರಿಜಿಸ್ಟ್ರೇಷನ್ ಅಂತ ಇರುತ್ತೆ. ಮೊದಲನೇದಾಗಿ ನೀವು ಇದಕ್ಕೆ ಅಪ್ಲೈ ಮಾಡಬೇಕಂದ್ರೆ ನೀವು ರಿಜಿಸ್ಟ್ರೇಷನ್ ಅನ್ನೋ ಒಂದು ಪ್ರೋಸೆಸ್ನ ಮಾಡಬೇಕಾಗಿರುತ್ತೆ. ಓಕೆ, ರಿಜಿಸ್ಟ್ರೇಷನ್ ಪ್ರೊಸೆಸ್ ಯಾವ ರೀತಿ ಇರ್ಬೋದು ಅಂದರೆ ನಿಮ್ಮ ಆಧಾರ್ ಕಾರ್ಡಲ್ಲಿ ಇರೋ ಥರ, ನಿಮ್ಮ ಮಾರ್ಕ್ಸ್ ಕಾರ್ಡಲ್ಲಿ ಇರೋ ಥರ ಪ್ರತಿಯೊಂದು ಹೆಸರು ಕೂಡ ಫಿಲ್ ಮಾಡಬೇಕಾಗಿರುತ್ತೆ. ಮತ್ತು ನೆಕ್ಸ್ಟ್ ಬಂದ್ಬಿಟ್ಟು ನಿಮ್ಮ ಇಮೇಲ್ ID, ಮೊಬೈಲ್ ನಂಬರು, ಆ್ಯಸ್ ಇಟ್ ಈಸ್ ಎಲ್ಲ ಡಾಕ್ಯುಮೆಂಟ್ಸು ಕೊಡಬೇಕಾಗುತ್ತೆ. ಅದಕ್ಕೊಂದು OTP ಕೂಡ ಬರುತ್ತೆ. ನೆಕ್ಸ್ಟ್ ಬಂದ್ಬಿಟ್ಟು ಅದನ್ನ ವೆರಿಫೈ ಆದಮೇಲೆ ಸೆಕೆಂಡ್ ಸ್ಟೆಪ್ ನಿಮ್ಗೆ ಏನು ಕಾಣಿಸ್ತಿದೆ ಈಗ ಫೋಟೋ ಮತ್ತು ಸಿಗ್ನೇಚರು, ನೆಕ್ಸ್ಟ್ ಅದನ್ನು ಅಪ್ಲೋಡ್ ಮಾಡಬೇಕಾಗಿರುತ್ತೆ ಗೈಸ್. ಓಕೆ, ನೆಕ್ಸ್ಟ್ ಬಂದ್ಬಿಟ್ಟು ಫೋಟೋ ಮತ್ತು ಸಿಗ್ನೇಚರು ಎಲ್ಲ ಅಪ್ಲೋಡ್ ಮಾಡಬೇಕಾಗಿರುತ್ತೆ. ಅಪ್ಲೋಡ್ ಮಾಡಿದ್ಮೇಲೆ ಅದು ವೆರಿಫಿಕೇಷನ್ ಆಗಿ ನೆಕ್ಸ್ಟ್ ಸ್ಟೆಪ್ ಬಂದ್ಬಿಟ್ಟು ಡೀಟೇಲ್ಸ್ ಅಂತ ಇದೆ. ಡೀಟೇಲ್ಸಲ್ಲಿ ಏನು ಕೇಳುತ್ತೆ, ನಿಮ್ಮ ಕ್ವಾಲಿಫಿಕೇಷನ್ ಡೀಟೇಲ್ಸು ಮತ್ತು NCC ಆಗಿರೋಂಥ ಸರ್ಟಿಫಿಕೇಟ್ಗಳು ಮತ್ತು ಹಲವಾರು ಯಾವ್ದಾದ್ರು ನೀವು ರೂರಲ್ ಕ್ಯಾಂಡಿಡೇಟ್ ಆಗಿರೋ ರೂಲ್ ಸರ್ಟಿಫಿಕೇಟು, ಈ ಥರ ಹಲವಾರು ಸರ್ಟಿಫಿಕೇಟ್ನ ಕೇಳುತ್ತೆ. ಆ ಸರ್ಟಿಫಿಕೇಟ್ ಕೇಳಿದಾಗ ನೀವು ಅದನ್ನೆಲ್ಲ ಒಂದೊಂದಾಗಿ PDF ಫಾರ್ಮ್ಯಾಟು ಅರೌಂಡ್ 300 KB ಇರಬೇಕಾಗಿರುತ್ತೆ ಫ್ರೆಂಡ್ಸ್. ಓಕೆ, ಪ್ರತಿಯೊಂದು PDF-ನ ಕೂಡ ನೀವು ಸ್ಕ್ಯಾನ್ ಮಾಡಿ. ಇಲ್ಲಾಂದರೆ ನಿಮಗೆ ಒಂದು B-Flat ಆ್ಯಪ್ ಅಂತ ಒಂದು ಸ್ಕ್ಯಾನರ್ ಇದೆ. ಆ ಸ್ಕ್ಯಾನರ್ ಮುಖಾಂತರ ನೀವು ಆ್ಯಪಲ್ಲಿ ಕೂಡ ನೀವು ನಿಮ್ಮ ಡಾಕ್ಯುಮೆಂಟ್ನ ಸ್ಕ್ಯಾನ್ ಮಾಡಿ ಅದರಲ್ಲಿ ಪೂರ ನಿಮಗೆ ಸ್ಕ್ಯಾನರ್ ಥರನೇ ಬರುತ್ತೆ. ಸೊ ಅದನ್ನು ಬಂದ್ಬಿಟ್ಟು ನೀವು ಸೇವ್ ಆಸ್ PDF ಮಾಡಿ ಅಪ್ಲೋಡ್ ಮಾಡ್ಬೋದಾಗಿರುತ್ತೆ. ಓಕೆ, ನೆಕ್ಸ್ಟ್ ಬಂದ್ಬಿಟ್ಟು ಅಪ್ಲೋಡ್ ಮಾಡಾದ್ಮೇಲೆ ಏನು ಪ್ರೋಸೆಸ್ ಅಂತಲೂ ತಿಳಿಸ್ಕೊಡ್ತೀನಿ. ಅಪ್ಲೋಡ್ ಆದಮೇಲೆ ಪ್ರಿವ್ಯೂ ಅಂತ ಇದೆ. ಜಸ್ಟ್ ಏನಿಲ್ಲ, ನಿಮ್ಮ ಡಾಕ್ಯುಮೆಂಟ್ಸ್ನ ಒಂದ್ಸರಿ ಪ್ರಿವ್ಯೂ ಮಾಡಬೇಕಾಗಿರುತ್ತೆ. ಅಂದರೆ ನೀವು ಹಾಕಿರೋಂಥ ಎಲ್ಲ ಡಾಕ್ಯುಮೆಂಟ್ಸ್ ಕರೆಕ್ಟಾಗಿದೆಯಾ, ಇಲ್ಲಾಂದರೆ ಏನು ಮಿಸ್ಟೇಕ್ಸ್ ಇದೆಯಾ, ಅದೆಲ್ಲ ಬಂದ್ಬಿಟ್ಟು ನೀವು ಪ್ರಿವ್ಯೂವಲ್ಲೇ ಚೆಕ್ ಮಾಡ್ಕೋಬೇಕಾಗಿರುತ್ತೆ. ಯಾಕೆಂದರೆ RCF ಲಿಮಿಟೇಷನಲ್ಲಿ ಒಂದು ಸರಿ ಅಪ್ಲಿಕೇಶನ್ ಬಿಡೋದ್ರಿಂದ ಯಾವುದೇ ರೀತಿ ಕರೆಕ್ಷನ್ ಆಗಿರ್ಬೋದು ಮತ್ತು ಯಾವ್ದಾದ್ರು ಎಡಿಟಿಂಗ್ ಆಗಿರ್ಬೋದು, ಇದು ಯಾವುದು ಕೂಡ ಬಿಡೋದಿಲ್ಲ. ಸೊ ಅದಕ್ಕೋಸ್ಕರ ನೀವೇನು ಮಾಡಬೇಕಂದ್ರೆ ಫಸ್ಟೇ ಮುಂಚಿತವಾಗಿ ಪ್ರಿವ್ಯೂವಲ್ಲೇ ಕೂಡ ಎಲ್ಲ ಅಪ್ಲೋಡ್ಸ್ ಕೂಡ ನೀವು ತೊಗೊಂಡು ಎಲ್ಲ ಕರೆಕ್ಟಾಗಿದೆಯಾ, ಎಲ್ಲ ಪ್ರತಿಯೊಂದು ಡೀಟೇಲ್ಸು ನಿಮ್ಮ ಡಾಕ್ಯುಮೆಂಟ್ಸ್ ಏನೇನಿದೆ ಅದ್ರ ಪ್ರಕಾರ ಇದೆಯಾ ಅಂತ ಚೆಕ್ ಮಾಡ್ಕೋಬೇಕಾಗಿರುತ್ತೆ ಒಂದ್ಸರಿ. ನೆಕ್ಸ್ಟ್ ಬಂದ್ಬಿಟ್ಟು ನೀವು ಎಲ್ಲ ಕೂಡ ಚೆಕ್ ಮಾಡ್ಕೊತೀರ. ಚೆಕ್ ಮಾಡ್ಕೊಳ್ಳೋದ್ಮೇಲೆ ಅಪ್ಲೋಡ್ಸ್ ಅಂತ ಇದೆ. ಅಪ್ಲೋಡ್ಸಲ್ಲಿ ಏನಿಲ್ಲ, ಜಸ್ಟ್ ಒಂದು ಪೇಮೆಂಟ್ ಡೀಟೇಲ್ಸ್ನ ಒಂದು ರೆಸಿಪ್ಟ್ ಇರುತ್ತೆ, ಅದನ್ನ ನೀವು ಒಂದು ಅಪ್ಲೋಡ್ ಮಾಡಬೇಕಾಗಿರುತ್ತೆ. ಸೊ ಅದಕ್ಕೋಸ್ಕರ ಬಂದ್ಬಿಟ್ಟು ಪೇಮೆಂಟ್ ಅಪ್ಲೋಡ್ಗೋಸ್ಕರ ಒಂದು ಅಪ್ಲೋಡ್ಸ್ ಅಂತ ಕೊಟ್ಟಿದ್ದಾರೆ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಅದನ್ನೆಲ್ಲ ನೀವು ಅಪ್ಲೋಡ್ ಮಾಡಬೇಕಾಗಿರುತ್ತೆ. ಏನೇನು ನಾನು ಈಗ ಸರ್ಟಿಫಿಕೇಟ್ಸ್ನ ಹೇಳಿದೆ ಅದನ್ನು ಕೂಡ ಅಲ್ಲಿ ಶೋ ಮಾಡುತ್ತೆ. ಅದನ್ನೆಲ್ಲನೂ ಕೂಡ ನೀವು ಅಪ್ಲೋಡ್ ಮಾಡಬೇಕಾಗಿರುತ್ತೆ ಗೈಸ್. ನೆಕ್ಸ್ಟ್ ಅಪ್ಲೋಡ್ ಆದಮೇಲೆ ಪೇಮೆಂಟ್ ಅನ್ನೋದು ಇರುತ್ತೆ. ನೀವು ಪೇಮೆಂಟ್ ಮಾಡಿದ್ರೆ ನಿಮ್ಮ ಅಪ್ಲಿಕೇಶನ್ ಸಬ್ಮಿಟ್ ಆಗುತ್ತೆ. ಇದಾಗಿತ್ತು ಇವತ್ತಿನ ವೀಡಿಯೋ. ಆದಷ್ಟು ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್